ಸ್ವಸ್ತಿಕ್ ಕಲಾ ಸಂಘದ ಪಂಚಮಾನೋತ್ಸವದ ಅಂಗವಾಗಿ ವಿವಿಧ ಜಾನಪದ ನೃತ್ಯ ಹಾಗೂ ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಕಟಪಾಡಿ ಎಸ್ವಿಎಸ್ ಪ್ರಾಥಮಿಕ ಶಾಲೆಯ ಬಯಲು ರಂಗಮಂದಿರದಲ್ಲಿ ಭಾನುವಾರ ಉದ್ಘಾಟನೆಗೊಂಡಿತು. ಕಟಪಾಡಿಯ ಎಸ್ವಿಎಸ್ ಪ್ರಾಥಮಿಕ ಶಾಲಾ ಬಯಲು ರಂಗಮಂದಿರದಲ್ಲಿ ವಿವಿಧ ಜನಪದ ನೃತ್ಯ ಹಾಗೂ ಯಕ್ಷಗಾನ ಬಯಲಾಟ ಕಾರ್ಯಕ್ರಮವನ್ನು ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ವಿವಿಧ ಟಿವಿ ಮಾಧ್ಯಮಗಳ ಹಾವಳಿಯಿಂದ ಯುವ ಜನಾಂಗ ಸಾಂಸ್ಕೃತಿಕ ಕ್ಷೇತ್ರದಿಂದ ವಿಮುಖರಾಗುತ್ತಿದ್ದು, ಇಂತಹ ಕಾರ್ಯಕ್ರಮಗಳಿಗೆ ಸಾಂಸ್ಕೃತಿಕ ಪ್ರಿಯರು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ಸ್ವಸ್ತಿಕ್ ಕಲಾ ಸಂಘ ಕಟಪಾಡಿ ಇದರ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವರು ಬಹಳ ವಿಜೃಂಭಣೆಯಿಂದ ಊರಿನ ಸಮಸ್ತರು ಎಲ್ಲ ನಾಗರಿಕರೆಲ್ಲ ಸೇರಿ ಆಚರಿಸ್ತಾ ಇದ್ದಾರೆ. ಇದು ಪ್ರಾಯಶಃ 5 ವರ್ಷದಲ್ಲಿ ಇದು ಬಹಳ ಒಂದು ಸಾಧನೆ ಮಾಡಿದ ಒಂದು ಸಂಸ್ಥೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. 5 ವರ್ಷದಲ್ಲಿ ಸೇವೆ ಅಂತ ಹೇಳಿದರೂ ಅದು ಕೂಡ ಕಲಾ ಸೇವೆ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜಾನಪದ ಕಲೆ, ನೃತ್ಯ ಕಲೆ, ಸಂಗೀತ ಕಲೆ ಬಹಳಷ್ಟು ಎಲ್ಲ ಕಲಾ ಕೇಂದ್ರವಾದ ಒಂದು ನಮ್ಮ ಕರಾವಳಿ ಜಿಲ್ಲೆ. 5 ವರ್ಷದಲ್ಲಿ ಇವರು ಮನರಂಜನೆ ನೀಡಲಿಕ್ಕೋಸ್ಕರ ಆ ಒಂದು ಕಲಾ ಸಂಸ್ಥೆಯಲ್ಲಿ ನಾನಾ ರೂಪಗಳಿಂದ ಜನರನ್ನು ಅವರು ಒಗ್ಗೂಡಿಸಿದ್ದಾರೆ. 200-300 ವರ್ಷದ ಹಿಂದೆ ಈ ಸಂದರ್ಭದಲ್ಲಿ ಖ್ಯಾತ ಲೇಖಕಿ ಕ್ಯಾಥರಿನ್ ರಾಡ್ರಿಗಸ್, ರ್ಯಾಂಕ್ ವಿಜೇತ ನಾಗರಾಜ್ ಶೆಟ್ಟಿ, ಉದಯೋನ್ಮುಖ ಸ್ಯಾಕ್ಸೋಫೋನ್ ವಾದಕಿ ನಿಧಿ ಕಾಮತ್ ಅವರನ್ನು ಸನ್ಮಾನಿಸಲಾಯಿತು. ಮಾಜಿ ಸಂಸದ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಲಾಲಾಜಿ ಮೆಂಡನ್, ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷ ದೇವಿಪ್ರಸಾದ್ ಶೆಟ್ಟಿ, ಮಾಜಿ ಸಚಿವ ವಸಂತ್ ಸಾಲಿಯನ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಸರಸು ಡಿ ಬಂಗೇರ, ಕರ್ನಾಟಕ ರಾಜ್ಯ ಪಂಚಾಯತ್ ಪರಿಷತ್ನ ಉಪಾಧ್ಯಕ್ಷೆ ಶಾಲಿನಿ ಶೆಟ್ಟಿ ಕೆಂಚನೂರು, ಜಿಲ್ಲಾ ಮಹಿಳಾ ಜೆಡಿಎಸ್ನ ಅಧ್ಯಕ್ಷ ಗೀತಾಂಜಲಿ ಸುವರ್ಣ, ಕಟಪಾಡಿ ಹಾಳು ಉತ್ಪಾದಕರ ಸಂಘದ ಅಧ್ಯಕ್ಷ ಭೋಜ ಶೆಟ್ಟಿ, ಕಟಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ರಾವ್, ಸ್ವಸ್ತಿಕ್ ಕಲಾ ಸಂಘದ ಅಧ್ಯಕ್ಷ ರಮೇಶ್ ಕೋಟೆನ್ ಉಪಸ್ಥಿತರಿದ್ದರು. ಬಳಿಕ ರಾಜೀವ್ ತೋನ್ಸೆ ನಿರ್ದೇಶನದಲ್ಲಿ ಶಶಿಪ್ರಭಾ ಪರಿಣಾಮ ಯಕ್ಷಗಾನ ಹಾಗೂ ಲೀಲಾಧರ್ ಮಟ್ಟು ನಿರ್ದೇಶನದಲ್ಲಿ ವಿವಿಧ ಜನಪದ ನೃತ್ಯ ಕಾರ್ಯಕ್ರಮಗಳು ನಡೆದವು. ಇನ್ಫೆಂಟ್ ಜಿಎಸ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಮಣಿಪಾಲ ಇದರ 9ನೇ ವಾರ್ಷಿಕೋತ್ಸವ ಸಮಾರಂಭವು ಶನಿವಾರ ಜರುಗಿತು. ಇನ್ಫೆಂಟ್ ಜಿಎಸ್ ಆಂಗ್ಲ ಮಾಧ್ಯಮ ಶಾಲೆಯ 9ನೇ ವಾರ್ಷಿಕ ಸಮಾರಂಭದಲ್ಲಿ ಶಾಲಾ ನಿರ್ದೇಶಕ ಟ್ರಸ್ಟಿ ವಿನ್ಸೆಂಟ್ ಪಿಂಟೋ ಅವರು ಮಾತನಾಡಿ, ಕನ್ನಡದ ಉಳಿವು ಆಗಬೇಕಾದರೆ ಮೊದಲಾಗಿ ಕನ್ನಡ ಚಳುವಳಿಗಾರರಾದ ವಾಟಲ್ ನಾಗರಾಜ್ ಮುಂತಾದವರು ತಮ್ಮ ಪ್ಯಾಂಟು ಸೂಟು ಹ್ಯಾಟ್ಗಳನ್ನು ಕಳಚಿ ಭಾರತೀಯ ಶೈಲಿಯ ಉಡುಪನ್ನು ಧರಿಸಬೇಕು. ಆಂಗ್ಲರ ಅನುಕರಣೆ ಮಾಡುವುದರಿಂದ ಮುಂದಿನ ಮಕ್ಕಳಿಗೆ ತಪ್ಪು ದಾರಿಗೆ ಎಳೆದಂತಾಗುತ್ತದೆ ಎಂದರು. School has been doing very well for the past 9 years, and the result today you can see. We are here gathered happily, and we are going to see some of the activities which will be presented by our children. Thanks and compliment to the management under the expert guidance of the convener Mrs. Bernadette and her team of teaching and non-teaching staff. In fact, I should compliment the parents of this school, parents of our children, because of their bold step of taking a decision to send your children to our school, having that much of confidence in us. The second thing is a great day today. We have got a combination of education. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಗುಜರಾತಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಜಯಭೇರಿಗೊಳಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾನುವಾರ ವಿಜಯೋತ್ಸವ ಆಚರಿಸಿದರು.
ಗುಜರಾತ್ನಲ್ಲಿ ಬಿಜೆಪಿ ಬಹುಮತ ಸಾಧಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿಯ ಜಿಲ್ಲಾ ಘಟಕದ ವತಿಯಿಂದ ಸರ್ವಿಸ್ ಬಸ್ ನಿಲ್ದಾಣದ ಬಳಿ ವಿಜಯೋತ್ಸವ ನಡೆಯಿತು. ಮಾಜಿ ಶಾಸಕ ಕೆ ರಘುಪತಿ ಭಟ್ ಮಾತನಾಡಿ, ಗುಜರಾತ್ ಫಲಿತಾಂಶವು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ದೇಶದಲ್ಲಿ ಮುಂದೆ ನಡೆಯಲಿರುವ ಎಲ್ಲ ಚುನಾವಣೆಗಳಿಗೂ ಇದು ದಿಕ್ಸೂಚಿಯಾಗಲಿದೆ ಎಂದರು. ನರೇಂದ್ರ ಮೋದಿ ಅವರ ರಾಷ್ಟ್ರೀಯತೆ, ಹಿಂದುತ್ವ, ಅಭಿವೃದ್ಧಿ ಎಂಬ ಮೂಲಮಂತ್ರದೊಂದಿಗೆ ಜನಬೆಂಬಲ ಗಳಿಸಲು ಯಶಸ್ವಿಯಾಗಿದ್ದಾರೆ. ಕರ್ನಾಟಕದಲ್ಲೂ ಬಿಜೆಪಿ ಈ ಧೋರಣೆಯೊಂದಿಗೆ ಅಧಿಕಾರಕ್ಕೇರಲಿದೆ ಎಂದರು. ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ನಮ್ಮ ಉಡುಪಿಯ ಸರ್ವಿಸ್ ಬಸ್ ಸ್ಟ್ಯಾಂಡ್ ನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲಿ ಇವತ್ತು ವಿಜಯೋತ್ಸವವನ್ನ ಅವರಾಗಿ ಆಚರಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿಯೂ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಸೇರ್ಕೊಂಡು ಏನು ಗುಜರಾತ್ ನಲ್ಲಿ ಒಂದು ದೊಡ್ಡ ಒಂದು ವಿಜಯ ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿದೆ, ಆ ವಿಜಯವನ್ನ ನಾವು ಕಾರ್ಯಕರ್ತರೊಂದಿಗೆ ಹಂಚಿಕೊಳ್ಳಿಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಸೊ ಹಾಗಾಗಿ ಭಾಗವಹಿಸಿದಂತ ತಮ್ಗೆಲ್ರಿಗೂ ನಾನು ಏನಾಗ್ತದೆ ಅಂತ ಕೇವಲ ನಮ್ಮ ಭಾರತದವರು ಮಾತ್ರ ಅಲ್ಲ, ವಿದೇಶದವರು ನೋಡ್ತಾ ಇದ್ರು. ಇವತ್ತು ನಮ್ಮೆಲ್ಲರ ನಾಯಕರಾದಂತಹ ನರೇಂದ್ರ ಮೋದಿ ಅವರು ಗುಜರಾತ್ ನಲ್ಲಿ ಬಹಳ ದೊಡ್ಡ ಒಂದು ಚಮತ್ಕಾರವನ್ನೇ ಮಾಡಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆವರೆಗೂ ಬಹಳ ಅಪಪ್ರಚಾರಗಳು, ನರೇಂದ್ರ ಮೋದಿ ಅವರು ಸೋಲ್ತಾರೆ ಅಂತ ಹೇಳುವಂತ ಅಪಪ್ರಚಾರ ಇದ್ದಾಗ ಸಹಿತ ಇವತ್ತು ಸುಮಾರು 117 ಬೆಳಿಗ್ಗೆ 10 ಗಂಟೆವರೆಗೆ ಪುರಸಭೆಯ ಮಾಜಿ ಅಧ್ಯಕ್ಷ ಸೋಮಶೇಖರ್ ಭಟ್, ಪಕ್ಷದ ಮುಖಂಡರಾದ ಉದಯ್ ಕುಮಾರ್ ಶೆಟ್ಟಿ, ದಿನಕರ್ ಶೆಟ್ಟಿ, ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಿಸಿದರು. ಇಲ್ಲಿಗೆ ಸುದ್ದಿ ಸಮಾಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.